ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುನೀತಾ ಸತೀಶ್, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ಇವತ್ತು ಕಳಶ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂತ ಲೈವ್ ಬಂದಿದ್ದೀನಿ. ತೆಂಗಿನಕಾಯಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ನೋಡಿ, ಈ ಥರ ಉದ್ದಕ್ಕಿರಬೇಕು, ಜುಟ್ಟು ಎಲ್ಲ ತುಂಬ ಚೆನ್ನಾಗಿರಬೇಕು. ಆ ಥರ ನಾವು ತೆಂಗಿನಕಾಯಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ತೆಂಗಿನಕಾಯಲ್ಲಿ 3 ಭಾಗ ಇರುತ್ತೆ ಅಲ್ವಾ, ನೋಡಿ ಈ ಥರ. ಅದರಲ್ಲಿ ಒಂದು ಭಾಗ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನೈಫಲ್ಲಿ ಸ್ಕ್ರೇಪ್ ಮಾಡ್ಕೋಬೇಕು. ನೋಡಿ ಹೀಗೆ ನೈಫಲ್ಲಿ ಚೆನ್ನಾಗಿ ಸ್ಕ್ರೇಪ್ ಮಾಡ್ಕೊಂಡ್ಬಿಟ್ಟು ಸ್ಯಾಂಡ್ ಪೇಪರ್ ತಗೋಬೇಕು. ಸ್ಯಾಂಡ್ ಪೇಪರ್ ತಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಮ್ಮ ಸ್ಕಿನ್ ಇರುತ್ತಲ್ಲ, ಮಕ್ಕಳದ ಸ್ಕಿನ್, ಆ ಥರ ನೈಸ್ ಮಾಡ್ಕೋಬೇಕು. ಹೇಗೆ 1 ಪಾರ್ಟ್ ಮಾಡ್ಕೊಂಡ್ರೆ ಸಾಕು ನಾವು. ಎಷ್ಟು ಓಕೆ. ಇವಾಗ ಸ್ವಲ್ಪ ಜನಕ್ಕೆ ಹೀಟ್ ಬಾಡಿ ಇರುತ್ತೆ ಅಲ್ವಾ, ಸ್ವಲ್ಪ ಜನಕ್ಕೆ ಹೀಟ್ ಬಾಡಿ ಇರುತ್ತಲ್ಲ, ಅವರು ತೆಂಗಿನಕಾಯಿನ ಹಿಂದಿನ ದಿನ ಈ ಥರ ಸ್ಕ್ರೇಪ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಕಪ್ಪಿಟ್ಬಿಟ್ಟು ಜುಟ್ಟು ನೆನಿಬಾರ್ದು, ಜುಟ್ಟು ಕೆಳಗಡೆವರೆಗೂ ನೀರು ನೆನೆಸ್ಬಿಟ್ಟು ಒಂದು 12 ಅವರ್ಸ್ ಆದರೂ ನೆನೆಸಿರ್ಬೇಕು. 12 ಅವರ್ಸ್ ನೆನೆಸ್ಬಿಟ್ಟು ಆಮೇಲೆ, ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ಲ ನಾನೇನು ಮಾತಾಡ್ತಾ ಇದ್ದೀನಿ ಅಂತ? ಜುಟ್ಟು ಇದು ಮಾಡಿಬಿಟ್ಟು ಇಲ್ಲಿವರೆಗೂ ನೀರಿರಬೇಕು. ಇಲ್ಲಿವರೆಗೂ ನೀರು ನೆನೆಸ್ಬಿಟ್ಟು ಒಂದು 12 ಅವರ್ಸ್ ನೆನೆಸಿದ್ರೆ ಸಾಕು. ಅದಾದಮೇಲೆ ನೀವು ಕಳಶ ಮಾಡಿ. ಏನಕ್ಕೆ ಅದು ನೆನೆಸ್ಬೇಕು ಅಂತ ಹೇಳಿದ್ರೆ, ನಮ್ಮ ಬಾಡಿ ಹೀಟ್ ಇರುತ್ತೆ ಮತ್ತು ಅರಿಶಿನ ಹೀಟ್ ಇರುತ್ತೆ, ಎರಡು ಮಿಕ್ಸ್ ಆದರೆ ಇಲ್ಲಿ ಕ್ರಾಕ್ ಆಗಿಬಿಡುತ್ತೆ. ಅದರಿಂದ ನೆನೆಸಿಟ್ಟಿದ್ರೆ ತೆಂಗಿನಕಾಯಿ ಚೆನ್ನಾಗಿ ನೆಂದಾಗ ನಿಮಗೆ ತೆಂಗಿನಕಾಯಿ ಸೀಳಲ್ಲ ಕಳಶ ಪೂಜೆ ಮಾಡುವಾಗ. ಇಲ್ಲ ಅಂದರೆ ಪೂಜೆ ಮಾಡುವಾಗ ಇಲ್ಲೇ ಕ್ರಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಗೋಪುರಂ ಕುಂಕುಮ ತಗೋಬೋದು, ಗೋಪುರಂ ಅರಿಶಿನ ತಗೋಬೋದು, ತುಂಬ ಚೆನ್ನಾಗಿರುತ್ತೆ. ಅದನ್ನು ಈ ಥರ ಪೇಸ್ಟ್ ಕಲಿಸ್ಕೋಬೇಕು. ಮತ್ತು ಗೋಪುರಂ ಕುಂಕುಮ ತೊಗೊಂಡಿದ್ದೀನಿ ನಾನು, ಯಾವುದು ಮೈದಾ ಆಗಲಿ ಏನೋ ಯೂಸ್ ಮಾಡ್ತಾ ಇಲ್ಲ. ಮತ್ತು ಅದಾದಮೇಲೆ ಪುಡಿ ಅರಿಶಿನ ತೊಗೊಂಡಿದ್ದೀನಿ. ಓಕೆ, ಇವಾಗ ಹೇಗೆ ಮಾಡೋದು ಅಂತಂದ್ಬಿಟ್ಟು ಹೇಳ್ಕೊಡ್ತೇನೆ. ಫಸ್ಟ್ ತೆಂಗಿನಕಾಯಿ ತೊಳ್ಕೊಬೇಕು. ತೆಂಗಿನಕಾಯಿ ಯಾಕೆ ತೊಳ್ಕೊಬೇಕು ಅಂತಂದರೆ, ನಾವು ತೆಂಗಿನಕಾಯಿ ತೊಗೊಂಡು ಬರೋವಾಗ ನಮ್ಮ ಕಾಲು ತಗಲಿರುತ್ತೆ. ತಿರ್ಗಿ ಅವರು ಕಳಶಕ್ಕೆ ತೆಂಗಿನಕಾಯಿ ಎಲ್ಲ ಲಾಟ್ ತೊಗೊಂಡು ಬಂದಾಗ ತುಳಿದಿರ್ತಾರೆ, ಎಲ್ಲ ಆಗಿರುತ್ತಲ್ಲ. ಅದಕ್ಕೆ ನಾವು ಶುದ್ಧ ಮಾಡ್ಕೋಬೇಕು ಅಂದರೆ ಫಸ್ಟ್ ತೆಂಗಿನಕಾಯಿ ನೀಟಾಗಿ ತೊಳ್ಕೊಬೇಕು. ನೋಡಿ ಚೆನ್ನಾಗಿ ತೆಂಗಿನಕಾಯಿ ತೊಳ್ಕೊಂಡಿದ್ದೀನಿ. ಇವಾಗ ಅರಿಶಿನ ಹಚ್ಕೊತಾ ಇದ್ದೀನಿ. ಅರಿಶಿನ ಫುಲ್ ಹಚ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಥರ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಶೇರ್ ಮಾಡಿ, ಅವರು ನೋಡಲಿ. ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ಲ? ಕಮೆಂಟ್ ಮಾಡಿ. ನೋಡಿ ಈ ಥರ ನೀಟಾಗಿ ಅರಿಶಿನ ಹಚ್ಕೋಬೇಕು. ಅದಾದಮೇಲೆ ಕೈ ತೊಳ್ಕೊತೀನಿ. ಅದಾದಮೇಲೆ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ನೋಡಿ, ಇವಾಗ ಅರಿಶಿನ ಹೀಗೆ ತಗೊಂಡು ಹೇಗೆ ನಾವು ಟೀ ಶೋಧಿಸ್ತೀವಲ್ವ, ಅದರಲ್ಲಿ ಅರಿಶಿನ ಹಾಕ್ಕೊಂಡ್ಬಿಟ್ಟು ಹೀಗೆ ಜಂಡಿ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2 ಸೆಕೆಂಡ್ ಇಷ್ಟು ಹಿಂಗೆ ಇಟ್ಕೊಂಡ್ರೆ ಸಾಕು. ಅದಾದಮೇಲೆ ಒದರ್ಕೊಂಡ್ಬಿಡಿ.
ನೀಟಾಗಿ. ಅದಾದಮೇಲೆ ಕೈ ನೀಟಾಗಿ ಒರೆಸ್ಕೋಬೇಕು ತೊಳ್ಕೊಂಡು. ನೋಡಿ ಸ್ಟೆನ್ಸಿಲ್ ಇಟ್ಕೊಂಡಿದ್ದೀನಿ. ಇಲ್ಲಿ ಸೆಂಟ್ರಿಗೆ ಒಂದು ಪಾಯಿಂಟ್ ಇಟ್ಕೊತೀನಿ ನಾನು. ಅದಾದಮೇಲೆ ಸ್ಟೆನ್ಸಿಲ್ ಈ ಫಿಂಗರ್ ಇಲ್ಲೇ ಇರಬೇಕು. ಇದು ಬೇಕಾದ್ರೆ ಎಷ್ಟು ಬೇಕಾದ್ರೂ ಮೂವ್ಮೆಂಟ್ ಮಾಡ್ಬೋದು. ಸ್ಟ್ರೈಟಲ್ಲಿ ಟೂತ್ ಪಿಕ್ ಇಟ್ಕೊಂಡು ಅರಿಶಿನ ತಗೊಳ್ಳಿ. ಒಂದು 75% ಅರಿಶಿನ ತಗೊಳ್ಳಿ. ಲೈಟಾಗಿ ಅದನ್ನು ಬ್ಲೋ ಮಾಡಿಬಿಡಿ. ಆಮೇಲೆ ಕುಂಕುಮ ತಗೊಂಡು ಫಿಲ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಬೇಕು ಸ್ವಲ್ಪ ಕುಂಕುಮನ. ಫಸ್ಟ್ ಕಾರ್ನರ್ಸ್ಗೆ ಇಟ್ಕೋಬೇಕು ಕುಂಕುಮನ. ಶೇಪ್ ನೀಟಾಗಿ ಬರುತ್ತೆ. ನಾವು ಕುಂಕುಮ ಇಡ್ತಾ ಇದ್ದಂಗೆ ಪ್ರೆಸ್ ಮಾಡ್ತಾ ಇರಬೇಕು. ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಇವಾಗ ಹಬ್ಬಗಳು ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬ, ಅನಂತ ಚತುರ್ದಶಿ ಹಬ್ಬ ಎಲ್ಲ ಬರುತ್ತೆ. ದೀಪಾವಳಿ ಹಬ್ಬ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಕುಂಕುಮನ. ಪ್ರೆಸ್ ಆದಮೇಲೆ ನೈಸ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆಯಿಂದ ಪೇಪರ್ ತಂದು ನೋಡಿ. ನಾನು ನಿಮಗೆ ಡಿಸೈನ್ ತೋರಿಸಿದ್ದೆ ಯಾವ್ದು ಇರ್ತೀನಿ ಅಂತ. ನೋಡಿ ನೀವು ಕಮೆಂಟ್ ಮಾಡಿದ್ರೆ ಚೆನ್ನಾಗಿದೆ ಏನೋ ಅಂತ ಕಮೆಂಟ್ ಮಾಡಿದ್ರೆ ಎನ್ಕರೇಜ್ ಆಗುತ್ತೆ. ಅದಾದಮೇಲೆ ಮೈದಾ ಮತ್ತು ಫೆವಿಕಲ್ ಎರಡೂ ಹಾಕಿ ಕಲಿಸ್ಕೊಂಡಿದ್ದೀನಿ. ಮತ್ತು ಈ ಥರ ಎಲ್ಲ ಕಡೆ ನಿಮಗೆ ಸ್ಟೋನ್ ಬೀಟ್ ಲೈನ್ ಸಿಗುತ್ತೆ. ಇವಾಗ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಕಾಣಿಸ್ತದಲ್ಲ ನೋಡಿ, ಹತ್ರ ತೋರಿಸ್ತೀನಿ ನಿಮಗೆ. ನೋಡಿ ಹೀಗೆ ಔಟ್ಲೈನ್ ಹಾಕೋಬೇಕು. ನಾನು 20 ಇಯರ್ಸ್ದಿಂದ ದೇವ್ರಿಗೆ ಕಲಶಗಳು ಮಾಡ್ತಾ ಇದ್ದೀನಿ. ದೇವ್ರಿಗೆ ಸೀರೆ ಉಡ್ಸೋದು, ಬೆಳ್ಳಿ ಮುಖವಾಡಕ್ಕೆ ರೆಡಿ ಮಾಡೋದು ಎಲ್ಲ ಮಾಡ್ತೀನಿ. ಆರ್ಡರ್ಸು ತೊಗೊಳ್ತೀನಿ. ತೆಂಗಿನಕಾಯಿ ಕಲಶಗಳು ಮಾಡಿಕೊಡ್ತೀನಿ. ನೋಡಿ ಈ ಥರ ಔಟ್ಲೈನ್ ಹಾಕೋಬೇಕು. ಅದಾದಮೇಲೆ ಸ್ಟೋನ್ ಲೈನ್ ತೊಗೊಂಡ್ಬಿಟ್ಟು, ನಾವು ತುಂಬ ಲೆಂತ್ ತೊಗೋಬಾರ್ದು, ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು
ನೋಡಿ ಈ ಥರ ಪ್ಲೇಸ್ ಮಾಡ್ಕೋಬೇಕು. ನೋಡಿ ಜಾಸ್ತಿ ಜಾಸ್ತಿ ತೊಗೊಂಡ್ರೆ ಎಕ್ಸಸ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನೋಡಿ ಈ ಥರ. ಇದಾದಮೇಲೆ ನೆಕ್ಸ್ಟ್ ಏನಿದ್ರು ಕುಂಕುಮದ ಮೇಲೆ ಬರಬಾರ್ದು, ಅರ್ಶಿನದ ಮೇಲೆ ಔಟ್ಲೈನ್ ಹಾಕೋಬೇಕು ನೀವು, ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕಾರ್ನರ್ಸ್ ಎಲ್ಲ ಕಟ್ ಮಾಡಬೇಡಿ, ಕಾರ್ನರ್ಸ್ ಎಲ್ಲ ಇದ್ದಾಗ ನೀಟಾಗಿ ಬರುತ್ತೆ. ಸ್ವಲ್ಪ ಜನ ಹಬ್ಬದ ದಿನನೇ ಕಳಶ ಮಾಡ್ಕೋಬೇಕು ಮಡೀಲಿ ಅಂತ ಹೇಳ್ತೀರಾ, ಅವರೆಲ್ಲ ಹಿಂದಿನ ದಿನನೇ ತೆಂಗಿನಕಾಯಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಬೆಳಿಗ್ಗೆ ಎದ್ದು 5 ನಿಮಿಷದಲ್ಲಿ ನೀವು ತೆಂಗಿನಕಾಯಿ ಕಳಶ ಮಾಡ್ಕೋಬೋದು. ತೆಂಗಿನಕಾಯಿ ನೀಟಾಗಿ ಜುಟ್ಟು ತೆಗೆದು ಎಲ್ಲ ನೀಟಾಗಿದ್ದರೆ 5 ನಿಂದ 10 ನಿಮಿಷ ಸಾಕು ನಿಮಗೆ ಕಳಶ ಮಾಡ್ಕೊಳಕ್ಕೆ. ಮಡೀಲಿ ಮಾಡ್ಕೋಬೇಕು ಅಂತ ಹೇಳ್ತೀರಲ್ಲ ಅವರು. ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡಿಕೊಂಡು ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ಗಮ್ ಇರುತ್ತಲ್ಲ ವೈಟ್ ಕಲರು, ನೀವು ಸ್ವಲ್ಪ ಸ್ಟೋನ್ ಲೈನ್ ಎಲ್ಲ ಹಾಕಿ ಒಂದು 5 ನಿಮಿಷ ಆದಮೇಲೆ ಅದು ಡ್ರೈ ಆಗಿಬಿಡುತ್ತೆ, ಆಮೇಲೆ ಏನು ಕಾಣಿಸಲ್ಲ ನಿಮಗೆ. ನೀಟಾಗಿ ಫಿನಿಶ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಫಿನಿಶ್ ಕೊಡಿ ಯಾವುದ್ರಲ್ಲಾದರೂ. ಇವಾಗ ಏನು ಮಾಡ್ತಾರೆ, ಬೆಳ್ಳಿ ಮುಖವಾಡ ಇಡ್ತಾರೆ, ಇಲ್ಲಾಂದರೆ ಟೆರೆಕೋಟ ಮುಖವಾಡ ಎಲ್ಲ ಬರುತ್ತೆ. ಏನಕ್ಕಾದರೂ ಅಷ್ಟೇ, ನೀವು ಹಿಂದೆ ತೆಂಗಿನಕಾಯಿ ಇಟ್ಟು ತೆಂಗಿನಕಾಯಿಗೆ ಕಟ್ಟಿ. ಸ್ವಲ್ಪ ಜನ ಏನು ಮಾಡ್ತಾರೆ, ಪೇಪರ್ ಇಟ್ಬಿಟ್ಟು ಪೇಪರಿಗೆ ಕಟ್ಬಿಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ನೀವೊಂದು ಸ್ವಲ್ಪ ಚಿಕ್ಕ ತೆಂಗಿನಕಾಯಿ ಆದರೂ ಪರವಾಗಿಲ್ಲ, ತೆಂಗಿನಕಾಯಿ ತುಂಬ ಶ್ರೇಷ್ಠ.
ಲಾಸ್ಟ್ ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದೀನಿ. ಲಾಸ್ಟ್ ಸ್ಟೆಪ್. ನಾನು ರೈಟ್ ಹ್ಯಾಂಡಲ್ಲೇ ಮಾಡ್ತಾ ಇದ್ದೀನಿ. ನಿಮಗೆ ಕ್ಯಾಮ್ರಾ ರಿವರ್ಸ್ ಇರೋದ್ರಿಂದ, ಸೆಲ್ಫಿ ಕ್ಯಾಮ್ರಾ ಇರೋದ್ರಿಂದ ನಿಮಗೆ ಲೆಫ್ಟ್ ಕಾಣಿಸ್ಬೋದು. ನೋಡಿ, ಫಿನಿಶ್ ಆದಮೇಲೆ ಸ್ಟೋನ್ ಲೈನ್ ಹಾಕಿದ್ಮೇಲೆ ಹೇಗಿರುತ್ತೆ. ಇಲ್ಲಿ ವೈಟ್ ಎಲ್ಲ ಇದೆಯಲ್ವಾ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಡ್ರೈ ಆದಮೇಲೆ ಎಲ್ಲ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ನೋಡಿದ್ದಕ್ಕೆ ಥ್ಯಾಂಕ್ ಯು.